ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಕೊನೆಗೂ ಗೌರಿ ಎಲ್ಲರ ಮುಂದೆ ಅನಿಕೇತ್ನ ಅಸಲಿ ಮುಖವಾಡವನ್ನು ಬಯಲು ಮಾಡ್ತಾಳೆ. ಇದನ್ನು ನೋಡಿ ಸರಿತಾ ತೀವ್ರ ಕೋಪಗೊಂಡು ಚಂಚಲಾಳಿಗೆ ತರಾಟೆಗೆ ತೆಗೆದುಕೊಳ್ತಾಳೆ. ಮಾತೆತ್ತಿದರೆ ಐ ಕ್ಲಾಸು ಸ್ಟೇಟಸ್ ಅಂತ ಬಡವರನ್ನು ಇಳಿಸಿ ಮಾತಾಡ್ತಾ ಇದ್ದೆ ಅಲ್ವಾ, ಇವತ್ತು ನಿನ್ನ ಮಗ ಎಂಥ ಗನಂದಾರಿ ಕೆಲಸ ಮಾಡಿದ್ದಾನೆ ನೋಡು ಎಂದು ಬೈತಾಳೆ. ಆಗ ಚಂಚಲ, ಪ್ಲೀಸ್ ನಂಬಿ, ಇದರಲ್ಲಿ ನಾನಿಲ್ಲ, ನನ್ನ ಕೈಯಿಂದ ಇದನ್ನು ನಂಬಲು ಆಗ್ತಿಲ್ಲ ಎಂದು ನಾಟಕವಾಡ್ತಾಳೆ. ಆದರೆ ಸರಿತಾ ಕೇಳದೆ, ಅವತ್ತು ಮದುವೆ ಮಂಟಪದಿಂದ ಮೋನಿಕಾ ಓಡಿ ಹೋದಾಗ ನೀನು ಗೌರಿಗೆ ಮುಸುಕು ಹಾಕಿ ಕೂರಿಸಿ ಸತ್ಯ ಮುಚ್ಚಿಟ್ಟೆ. ಇವತ್ತು ನಿನ್ನ ಮಗ ಅದೇ ಮೋನಿಕಾಳನ್ನು ಓಡಿಸಿಕೊಂಡು ಹೋಗಿ ನಮ್ಮ ಮನೆ ಗೌರವ ಹರಾಜು ಹಾಕಿದ್ದಾನೆ ಎಂದು ಚಂಚಲ ಮತ್ತು ಅನಿಕೇತ್ ಇಬ್ಬರನ್ನು ತರಾಟೆಗೆ ತೆಗೆದುಕೊಳ್ತಾಳೆ. ಮತ್ತೊಂದೆಡೆ ಅರುಂಧತಿ ತನಗೆ ಆದ ಅವಮಾನದಿಂದ ತೀವ್ರ ಬೇಸರ ಮಾಡಿಕೊಳ್ತಾಳೆ. ಸರಿತಾ ಅವಳ ಬಳಿ ಕ್ಷಮೆ ಕೇಳಿದಾಗ, ಮರ್ಯಾದೆ ಹೋದರೆ ನಾಳೆ ಗಳಿಸಬಹುದು, ಆದರೆ ನಿಮ್ಮ ಕುಟುಂಬದ ಮೇಲಿದ್ದ ಪ್ರೀತಿ ವಿಶ್ವಾಸ ಹೊರಟು ಹೋಯಿತು ಎನ್ನುತ್ತಾಳೆ. ಅಷ್ಟೇ ಅಲ್ಲದೆ, ಒಂದು ಕಡೆ ನಿನ್ನ ಮಗ ವಿವೇಕ್ ಕಟ್ಟಿಕೊಂಡ ಹೆಂಡತಿಯನ್ನೇ ಅನುಮಾನಿಸಿ ದ್ವೇಷ ಮಾಡುತ್ತಿದ್ದಾನೆ, ಇನ್ನೊಂದು ಕಡೆ ಚಂಚಲ ಮಗ ಸೊಸೆ ದೂರಾಗಲಿ ಎಂದು ಬಯಸುತ್ತಿದ್ದಾಳೆ. ಯಾವ ತಪ್ಪು ಮಾಡದ ಗೌರಿ ಇಷ್ಟೆಲ್ಲ ಶಿಕ್ಷೆ ಅನುಭವಿಸುತ್ತಿರುವಾಗ ಯಾವ ಭರವಸೆಯ ಮೇಲೆ ನನ್ನ ಮಗಳು ವೈಷ್ಣವಿಯನ್ನು ಈ ಮನೆಗೆ ಸೊಸೆ ಮಾಡಿ ಕೊಡಲಿ? ಇನ್ಮುಂದೆ ಈ ಮದುವೆ ಸಾಧ್ಯವೇ ಇಲ್ಲ, ನಿಮಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ಖಡಕ್ಕಾಗಿ ಹೇಳಿ ವೈಷ್ಣವಿಯನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಚಂಚಲ ಮತ್ತು ಅನಿಕೇತ್ ಮಾಡಿದ ತಪ್ಪಿನಿಂದ ಒಂದು ಒಳ್ಳೆಯ ಸಂಬಂಧ ಕೈತಪ್ಪಿ ಹೋಗಿದ್ದಕ್ಕೆ ಇಡೀ ಕುಟುಂಬ ಬೀದಿಗೆ ಬಂದು ನಿಂತಂತಾಗುತ್ತದೆ. ಇದೆಲ್ಲ ಆದ ಮೇಲೆ ಗೌರಿ ತಾತ ಅಜ್ಜಿಯ ಬಳಿ ಬಂದು, ಯಾರನ್ನು ತಪ್ಪಾಗಿ ತೋರಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ನನ್ನ ಮತ್ತು ನನ್ನ ಕುಟುಂಬದ ಮೇಲಿದ್ದ ಸುಳ್ಳು ಆರೋಪವನ್ನು ತೊಳೆದುಕೊಳ್ಳಲು ನಾನು ಸತ್ಯ ಹೇಳಬೇಕಾಯಿತು. ಈಗ ನಮ್ಮ ಅಕ್ಕ ಮೋನಿಕಾ ಅನಿಕೇತ್ ಮಗುವಿನ ತಾಯಿಯಾಗುತ್ತಿದ್ದಾಳೆ, ದಯವಿಟ್ಟು ನೀವೇ ನ್ಯಾಯ ಕೊಡಿಸಿ ಎಂದು ಕಣ್ಣೀರಿಡುತ್ತಾಳೆ. ಆಗ ಅಜ್ಜಿ ಮತ್ತು ತಾತ, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಮೋನಿಕಾ ಹೊಟ್ಟೆಯಲ್ಲಿ ಅನಿಕೇತ್ ಮಗು ಬೆಳೆಯುತ್ತಿರುವುದು ಸತ್ಯವೇ ಆಗಿದ್ದರೆ ಅವಳ ಜೊತೆಯೇ ಅನಿಕೇತ್ ಮದುವೆ ಮಾಡಿಸುವುದು ಖಂಡಿತ ಎಂದು ತೀರ್ಪು ನೀಡುತ್ತಾರೆ. ಇದನ್ನು ಕೇಳಿ ಚಂಚಲ ಗಾಬರಿಯಾಗಿ, ಅನಿಕೇತ್ ತಪ್ಪು ಮಾಡಿದರೂ ಅದಕ್ಕೆ ಬೇರೆ ಪರಿಹಾರ ಕೊಡೋಣ, ಆದರೆ ಅವಳ ಜೊತೆ ಮದುವೆ ಮಾತ್ರ ಬೇಡ ಎಂದು ಹಠ ಹಿಡಿಯುತ್ತಾಳೆ. ಆದರೆ ಮನೆಯವರು ಒಪ್ಪುವುದಿಲ್ಲ. ಚಂಚಲ ತನ್ನ ಮಗನಿಗೆ, ಇವತ್ತು ಆದಿತ್ಯ ಗ್ರೂಪ್ ಆಫ್ ಕಂಪನಿಗೆ ನೀನು ಅಳಿಯ ಆಗಬೇಕಿತ್ತು, ಆದರೆ ಗೌರಿ ಫ್ಯಾಮಿಲಿ ಪ್ಲ್ಯಾನ್ನಲ್ಲಿ ಬಿದ್ದು ನಿನ್ನ ಜೀವನ ಕಣ್ಣೆದುರೇ ಹಾಳಾಗುವಂತೆ ಮಾಡಿಕೊಂಡೆ ಎಂದು ಗೋಳಾಡುತ್ತಾಳೆ. ಮತ್ತೊಂದೆಡೆ ಗೌರಿದು ಯಾವುದೇ ತಪ್ಪಿಲ್ಲ ಎಂಬ ಸತ್ಯ ಇಡೀ ಮನೆಗೆ ಗೊತ್ತಾಗಿರುವುದರಿಂದ ವಿವೇಕ್ ತಾನು ಮಾಡಿದ ತಪ್ಪಿಗೆ ತುಂಬಾ ಪಶ್ಚಾತ್ತಾಪ ಪಡುತ್ತಾನೆ. ಮುಂದಿನ ಸಂಚಿಕೆಗಳಲ್ಲಿ ವಿವೇಕ್ ಮತ್ತು ಸರಿತಾ ಇಬ್ಬರು ಗೌರಿ ಬಳಿ ಕ್ಷಮೆ ಕೇಳಿ ಅವಳನ್ನು ಹೆಮ್ಮೆಯಿಂದ ಸೊಸೆಯಾಗಿ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ಇಲ್ಲಿಗೆ ಈ ಸಂಚಯ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.